ಜಗತ್ತಿನ ಅತಿ ದೊಡ್ಡ ಅಮೆಜಾನ್ ಕಾಡ್ಗಿಂತಲೂ ಹಳೆಯದಾದ ಕಾಡು ಈ ಮಲೇಷ್ಯಾದ ಪುಟ್ಟ ದ್ವೀಪದಲ್ಲಿದೆ. ಸಮಯದಲ್ಲಿ ಹಿಂದೆ ಹೋಗೋದು ಅಸಾಧ್ಯ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆದ್ರೆ ಮಲೇಷ್ಯಾದ ಈ ಒಂದು ಹಳೆಯ ಗಲ್ಲಿಯಲ್ಲಿ ಹೆಜ್ಜೆ ಇಟ್ರೆ ಅದು ನಿಜವಾಗ್ಲೂ ಸಾಧ್ಯ ಆಗುತ್ತೆ. ಇದೇ ಪೆನಾಂಗ್ನ ಜಾರ್ಜ್ ಟೌನ್. ಹೆಸರಿಗೆ ಮಾತ್ರ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಆದರೆ ನಿಜ ಹೇಳಬೇಕಂದ್ರೆ ಇದು 19ನೇ ಶತಮಾನದ ಇತಿಹಾಸ ಇವತ್ತಿನ ಮಾಡರ್ನ್ ಪ್ರಪಂಚದ ಜೊತೆ ಬೆರೆತು ಹೋಗಿರೋ ಒಂದು ಅದ್ಭುತವಾಗಿರೋ ಜಾಗ. ಸಮುದ್ರದ ನೀರಿನ ಮೇಲೆ ಕಟ್ಟಿರುವ 100 ವರ್ಷದ ಹಳೆಯ ತೇಲುವ ಚೈನೀಸ್ ಹಳ್ಳಿಗಳನ್ನ ಇಲ್ಲಿ ನೋಡ್ಬೋದು. ವೆಲ್ಕಮ್ ಟು ಪೆನಾಂಗ್, ಮಲೇಷ್ಯಾ. ಬನ್ನಿ ಈ ಪುಟ್ಟ ದ್ವೀಪವನ್ನು ಎಕ್ಸ್ಪ್ಲೋರ್ ಮಾಡೋಣ. ಕೋಲಾಲಂಪುರಿಂದ ಪೆನಾಂಗ್ಗೆ ಬಸ್ ಅಥವಾ ಪ್ರೈವೇಟ್ ಕಾರಲ್ಲಿ ನಾವು ರೀಚ್ ಆಗ್ಬೋದು. ಮತ್ತೆ ಪೆನಾಂಗಿಂದ ಜಾರ್ಜ್ ಟೌನ್ಗೆ ನಾವು ಈ ತರ ಫೆರಿನಲ್ಲಿ ಹೋಗ್ಬೇಕು. ನಾವೀಗ ಪೆನಾಂಗಲ್ಲಿರೋ ಜಾರ್ಜ್ ಟೌನಲ್ಲಿ ಇದ್ದೀವಿ. ಇಲ್ಲಿರೋ ಸ್ಟ್ರೀಟ್ ಆರ್ಟ್ನ ನೋಡೋಕೆ ಬಂದಿದ್ದೀವಿ. ಸಖತ್ ಯುನೀಕ್ ಆಗಿದೆ, ಹಾಗೆ ತುಂಬ ಹಿಸ್ಟಾರಿಕಲ್ ಆಗಿದೆ. ಈ ಪ್ಲೇಸ್ ಕೂಡ ಸಖತ್ ಫನ್ ಕೂಡ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಪೆನಾಂಗ್ ದ್ವೀಪದಲ್ಲಿರುವ ಜಾರ್ಜ್ ಟೌನ್ ಕೇವಲ ಸಿಟಿ ಅಲ್ಲ, ಇದೊಂದು ಲಿವಿಂಗ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ. ಇದು ಸೌತ್ ಈಸ್ಟ್ ಏಷ್ಯಾದ ಅರ್ಲಿಯಸ್ಟ್ ಬ್ರಿಟಿಷ್ ಸೆಟಲ್ಮೆಂಟ್ ಅಲ್ಲಿ ಒಂದಾಗಿತ್ತು. ಎಲ್ಲ ಸಿಟೀಸ್ ಅಲ್ಲೂ ಮ್ಯೂಸಿಯಂ ಇರುತ್ತೆ, ಆದ್ರೆ ಈ ಜಾರ್ಜ್ ಟೌನ್ ಒಂದು ಓಪನ್ ಏರ್ ಮ್ಯೂಸಿಯಂ ಆಗಿದೆ. ಈ ಜಾರ್ಜ್ ಟೌನ್ ಅನ್ನ ಗ್ಲೋಬಲ್ ಮ್ಯಾಪ್ ಅಲ್ಲಿ ಗುರ್ಸೋ ಹಾಗೆ ಮಾಡಿದ್ದು ಇಲ್ಲಿನ ವಾಲ್ ಮ್ಯೂರಲ್ಸ್ಗಳು. ಇದು ಆರ್ಡಿನರಿ ಗ್ರಾಫಿಟಿ ಅಲ್ಲ. ಈ ಮ್ಯೂರಲ್ಸ್ ಮಲೆ ಜನರ ದೈನಂದಿನ ಜೀವನವನ್ನು ಪೇಂಟಿಂಗ್ ತರ ಮಾಡಿದ್ದಾರೆ. ಈ ವಾಲ್ ಮ್ಯೂರಲ್ಸ್ ಗಳು 2012ರ ಜಾರ್ಜ್ ಟೌನ್ ಫೆಸ್ಟಿವಲ್ ಅಲ್ಲಿ ಲುಥೇನಿಯನ್ ಆರ್ಟಿಸ್ಟ್ ಅರ್ನೆಸ್ಟ್ ಅವರು ಕ್ರಿಯೇಟ್ ಮಾಡಿರ್ತಾರೆ. ಇದನ್ನ ನೀವು ಇಲ್ಲಿರೋ ಅರ್ಮೇನಿಯಾ ಸ್ಟ್ರೀಟ್ಸ್ ಹತ್ರ ಎಲ್ಲ ನೋಡ್ಬೋದು. ಇಲ್ಲಿ ಹಳೆಯ ಚೈನೀಸ್ ಮನೆಗಳನ್ನ ಶಾಪ್ಸ್ ತರ ಕನ್ವರ್ಟ್ ಮಾಡಿದ್ದಾರೆ. ಸಾಕಷ್ಟು ಸೋವಿನಿಯರ್ಸ್ ನ ಇಲ್ಲಿಂದ ಕಲೆಕ್ಟ್ ಮಾಡಬಹುದು. ಸ್ಟ್ರೀಟ್ ಆರ್ಟ್ ನ ಬ್ಯಾಗ್ಸ್, ಕೋಸ್ಟರ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಫೋಟೋಸ್ ಎಲ್ಲ ಇರತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸೋವಿನಿಯರ್ಸ್ಗೆ. ನಾವೀಗ ಜಾರ್ಜ್ ಟೌನಲ್ಲಿರೋ ವಿಲೇಜ್ಗೆ ಹೋಗ್ತಾ ಇದೀವಿ. ಇದನ್ನ ಜೆಟೀಸ್ ಅಂತ ಹೇಳ್ತಾರೆ. ಪೆನಾಂಗ್ನ ಕ್ಲಾನ್ ಜೆಟೀಸ್ಗಳು 19ನೇ ಶತಮಾನದಲ್ಲಿ ಚೈನೀಸ್ ಇಮಿಗ್ರೆಂಟ್ಸ್ಗಳು ಈ ತರ ನೀರಿನ ಮೇಲೆ ಮರದ ಮನೆಗಳನ್ನು ನಿರ್ಮಿಸಿದ್ರು. ಇವಾಗ್ಲೂ ಇಲ್ಲೇ ವಾಸ ಮಾಡ್ತಿರ್ತಾರೆ. ಈ ಮನೆಗಳಿರೋದು ಸಮುದ್ರದ ಮೇಲೆ, ಅಂದ್ರೆ ಇವರು ಯಾವುದೇ ಲ್ಯಾಂಡ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ ಅಂತಾನೆ ಈ ತರ ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ. ಸುತ್ತಲೂ ಇಷ್ಟೊಂದು ಹೈಟೆಕ್ ಸಿಟಿ ಬೆಳೆದಿದ್ರು ಇವರ ಲೈಫ್ ಸ್ಟೈಲ್ ಮಾತ್ರ 100 ವರ್ಷಗಳಿಂದ ಬದಲಾಗೇ ಇಲ್ಲ. ಇದೇ ಪೆನಾಂಗ್ನ ಪ್ರಸಿದ್ಧ ಕ್ಲಾನ್ ಜೆಟೀಸ್ಗಳು. ಈ ಜೆಟೀಸ್ಗಳು ಚೈನೀಸ್ ಸರ್ನೇಮ್ ಚಿವ್, ಟ್ಯಾನ್, ಲಿಮ್ ಇನ್ನೂ ಹಲವಾರು ನೇಮ್ಗಳಿಂದ ಗುರ್ತಿಸ್ಕೊಂಡು ಇಂಡಿಪೆಂಡೆಂಟ್ ವಿಲೇಜ್ಗಳಾಗಿದೆ. ಇಲ್ಲಿ ಇದೇ ನೋಡಿ ಚಿವ್ ಜೆಟಿ. ಇಲ್ಲಿರೋ ಎಲ್ಲ ಜೆಟೀಸ್ಗಳಿಗಿಂತ ಇದು ತುಂಬಾ ದೊಡ್ಡದು ಮತ್ತೆ ಫೇಮಸ್. ಇದು ಫುಡ್ ಮತ್ತೆ ಸೊವಿನಿಯರ್ ಶಾಪ್ಗಳಿಂದ ತುಂಬಿರೋ ತೇಲುವ ಮಾರ್ಕೆಟ್ ತರ ಕಾಣುತ್ತೆ. ಆದ್ರೆ ಇವತ್ತಿಗೂ ಇಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಹಾಗೆ ಅವರ ಪ್ರೈವಸಿಗೆ ತೊಂದರೆ ಕೊಡಬೇಡಿ ನೀವು ಇಲ್ಲಿ ಹೋದಾಗ. ರಿಯಲ್ ಹಿಸ್ಟ್ರಿ ನೋಡಬೇಕು ಅಂತ ಹೇಳಿದ್ರೆ ನೀವು ಲಿಮ್ ಜೆಟಿಗೆ ಬರಬೇಕು. ಇಲ್ಲಿ ಯಾವುದೇ ಬಿಸ್ನೆಸ್ಗಳಿಲ್ಲ. 100 ವರ್ಷಗಳ ಹಿಂದೆ ಚೀನಾದಿಂದ ಬರಿಗೈಲಿ ಬಂದ ಇವರು ಪೂರ್ವಜರು ಹೇಗೆ ಬದುಕಿದ್ರೋ ಅದೇ ಟ್ರೆಡಿಷನಲ್ ಜೀವನವನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ.
ಇವರು ಮನೆಗಳ ಮುಂದೆ ಫ್ಲವರ್ ಪಾಟ್ ಗಿಡದಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಮನೆ ಮುಂದೆನೂ ನೀವು ಈ ಥರ ದೇವ್ರನ್ನ ಸಿಂಬಲ್ ನೋಡ್ಬೋದು. ಇನ್ನು ಕೊನೆಯದಾಗಿ ಹೋಗಿದ್ದು ನಾವು ಟ್ಯಾಂಕ್ ಜೆಟಿಗೆ. ಬೇರೆ ಜೆಟಿ ಥರ ಅಲ್ಲ ಇದು. ಇಲ್ಲಿ ಮನೆಗಳು ಕೇವಲ ಒಂದು ಕಡೆ ಮಾತ್ರ ಇರುತ್ತೆ, ಹಾಗಾಗಿ ಸಮುದ್ರದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವರು ಈ ಜೆಟಿಯ ತುದಿಯಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಇದು ಸಮುದ್ರ ದೇವಿಯಾಗಿರೋ ಮಾಜು ದ ಗಾಡೆಸ್ ಆಫ್ ಸೀಗೆ ಡೆಡಿಕೇಟ್ ಮಾಡಿದ್ದಾರೆ. ಇಲ್ಲಂತೂ ಸಿಕ್ಕಾಪಡೆ ಚೆನ್ನಾಗಿತ್ತು. ವ್ಯೂಸ್ ಆಗಿರ್ಬೋದು, ಫುಲ್ ಟ್ಯಾಂಕ್ ಜೆಟಿನೆಲ್ಲ ಆರಾಮಾಗೆ ನೋಡ್ಬೋದಾಗಿತ್ತು. ಈ ಪೆನಾಂಗ್ನಲ್ಲಿ ಒಂದು ಯುನೀಕ್ ಟೆಂಪಲ್ ಇದೆ. ಇಲ್ಲಿ ಭಕ್ತಿ ಮತ್ತು ಭಯ ಎರಡು ಒಟ್ಟಿಗೆ ಇರುತ್ತೆ. ವಿಷಪೂರ್ವಿತ ವೆನಮಸ್ ಹಾವುಗಳ ಮಧ್ಯ ನಿಂತು ಜನರು ದೇವರಿಗೆ ಕೈ ಮುಗಿತಾರೆ. ಇದು ಮಲೇಷ್ಯಾದಲ್ಲಿರೋ ಒಂದು ಯುನೀಕ್ ಜಾಗ, ಸ್ನೇಕ್ ಟೆಂಪಲ್. ಇಲ್ಲಿ ನೂರಾರು ವಿಷಪೂರ್ವಿತ ಪಿಟ್ ವೈಪರ್ ಹಾವುಗಳು ನಿಮ್ಮ ಪಕ್ಕದಲ್ಲೇ ಹರಿದಾಡ್ತಿರ್ತವೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವು ಯಾರನ್ನೂ ಕಚ್ಚೋದಿಲ್ಲ. ನೂರಾರು ವರ್ಷಗಳ ಹಿಂದೆ ಕಾಡಿನ ಹಾವುಗಳು ಫೇಮಸ್ ಬುದ್ಧಿಸ್ಟ್ ಮಾಂಕ್ ಆಗಿರೋ ಚೋರ್ಸೋ ಕಾಂಗ್ ಅವರ ಆಶ್ರಯ ಬೇಡಿ ಇಲ್ಲಿಗೆ ಬಂದಿದೆ. ಆವಾಗಿಂದ ಅವುಗಳು ಪ್ರೊಟೆಕ್ಟರ್ಸ್ ಆಗಿ ಈ ಜಾಗದಲ್ಲೇ ಇದೆ. ಇಲ್ಲಿಯ ಪವಿತ್ರ ಧೂಪದ ಹೊಗೆಗೆ ಈ ಹಾವುಗಳು ಮಂತ್ರಮುಗ್ಧವಾಗಿರುತ್ತೆ ಅನ್ನೋದು ಇವರ ನಂಬಿಕೆ. ನನಗಂತೂ ಈ ಜಾಗ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿ ಯುನೀಕ್ ಆಗಿ ಇತ್ತು. ನಿಮ್ಗೇನಿಸ್ತು ಅಂತ ಕಾಮೆಂಟ್ಸಲ್ಲಿ ಹೇಳಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಸಮುದ್ರ ಮಟ್ಟದಿಂದ 833 ಮೀಟರ್ ಅಷ್ಟು ಎತ್ತರ ಇರೋ 130 ಮಿಲಿಯನ್ ವರ್ಷದ ಹಳೆಯದಾಗಿರೋ ರೈನ್ ಫಾರೆಸ್ಟ್ ಪೆನಾಂಗ್ ಹಿಲ್ಲಿಗೆ. ಈ ಬೆಟ್ಟದ ಮೇಲೆ ಹೋಗೋಕ್ಕೆ ಹಿಸ್ಟಾರಿಕಲ್ 100 ವರ್ಷ ಹಳೆಯದಾಗಿರೋ ಫೆನಿಕ್ಯುಲರ್ ರೈಲ್ವೇಸ್ನ ತಗೊಬೇಕು. ಇದೊಂದು ಫೇಮಸ್ ಸ್ಪಾಟ್, ಸೊ ತುಂಬಾ ಕ್ರೌಡ್ ಇರುತ್ತೆ. ಈ ಫೆನಿಕ್ಯುಲರ್ ರೈಡ್ಗೆ ಬೇಗನೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ ಬೇಗ ಹೋದ್ರೆ ಕ್ರೌಡ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಈ ಟಿಕೆಟ್ನ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದರಲ್ಲಿ ನೀವು ಎಕ್ಸ್ಪ್ರೆಸ್ ಲೇನ್ ತಗೊಳ್ಳಿ, ಆವಾಗ ನೀವು ಸೂಪರ್ ಈಸಿಯಾಗಿ ಹೋಗ್ಬೋದು. ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸಮುದ್ರ ಮಟ್ಟದಿಂದ 800 ಮೀಟರ್ಸ್ ಎತ್ತರದಲ್ಲಿರುವ ಈ ಜಾಗದಲ್ಲಿ ತಂಪಾದ ಗಾಳಿ ನಮ್ಮನ್ನು ಸ್ವಾಗತಿಸುತ್ತೆ. ಇಲ್ಲಿ ಮುಖ್ಯವಾಗಿ ಸ್ಕೈ ವಾಕಲ್ಲಿ ನೋಡೋಕ್ಕಾಗೋದು ಜಾರ್ಜ್ ಟೌನ್, ಪ್ರಸಿದ್ಧ ಪೆನಾಂಗ್ನ ಬ್ರಿಡ್ಜಸ್ಗಳು, 360 ವ್ಯೂ ಸಿಗುತ್ತೆ. ಸುತ್ತಲೂ ತುಂಬ ಚೆನ್ನಾಗಿರುತ್ತೆ. ಈ ಬೆಟ್ಟದ ಮೇಲೆ ಸಾಕಷ್ಟು ನೇಚರ್ ಟ್ರಯಲ್ಸ್ಗಳಿದೆ. ಹ್ಯಾಬಿಟ್ಯಾಟ್ ಅನ್ನೋ ಕೆನಪಿ ವಾಕ್ ಇದೆ, ಕೆಫೇಸ್ ಇದೆ, ಬ್ರಿಟಿಷ್ ಕಾಲದಲ್ಲಿ ಮಾಡಿರೋ ಬಂಗ್ಲೋಸ್ಗಳೆಲ್ಲ ಇದೆ. ನಾವು ಹೋಗ್ತಾ ಇರೋದು ಒಂದು ಚಿಕ್ಕ ನೇಚರ್ ಟ್ರಯಲ್ಗೆ. ಇದು 2 ಕಿಲೋಮೀಟರ್ಸ್ ಡೀಪ್ ಲಶ್ ಆಕ್ಸಿಜನ್ ರಿಚ್ ರೈನ್ ಫಾರೆಸ್ಟ್ ಅಲ್ಲಿ ಹೋಗುತ್ತೆ. ಈ ದಾರಿ ಉದ್ದಕ್ಕೂ ಸಾಕಷ್ಟು ಬಗೆ ಬಗೆಯ ಹೂ ಗಿಡಗಳನ್ನ ನೋಡ್ಬೋದು. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಇದನ್ನ ನೀವು ರೈನ್ ಫಾರೆಸ್ಟ್ ಅಲ್ಲಿ ಮಾತ್ರ ನೋಡೋಕ್ಕಾಗದು.
ಇದು ರೈನ್ ಫಾರೆಸ್ಟ್ ಅಲ್ಲಿ ಮಾತ್ರ ಬೆಳೆಯೋ ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿ ಗಿಡ, ಪಿಚರ್ ಪ್ಲಾಂಟ್ಸ್ ಅಂತ. ಇದರ ಎಲೆ ಜಾರ್ ತರ ಇರುತ್ತೆ. ಇದು ಎಲ್ಲ ಇನ್ಸೆಕ್ಟ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಇನ್ಸೆಕ್ಟ್ಸ್ ಅದ್ರ ಮೇಲೆ ಬಂದು ಕುತ್ಕೊಂಡ ತಕ್ಷಣ ಆ ಜಾರ್ ಮುಚ್ಕೊಂಡ್ಬಿಡತ್ತೆ. ಐ ಲವ್ ದಿಸ್ ಟೈಪ್ ಆಫ್ ಹೈಕಿಂಗ್. ಸಖತ್ತಾಗಿರುತ್ತೆ ನೋಡಿ. ಈ ನೇಚರಲ್ಲಿ ಹೋಗೋದು, ಫ್ರೆಶ್ ಏರ್ನ ತಗೊಳ್ಳೋದು ಸಖತ್ತಾಗಿರುತ್ತೆ. ನೀವೇನಾದರೂ ನೇಚರ್ಸ್ ಲವರ್ ಆಗಿದ್ರೆ ಈ ಪೆನಾಂಗ್ ಹಿಲ್ ಅಂತೂ ಮಸ್ಟ್ ಪ್ಲೇಸ್ ಆಗಿರುತ್ತೆ. ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಪೆನಾಂಗಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಬೇಕು ಅಂದ್ಕೊತೀರಾ? ಹಾಗಾದರೆ ಮಲೇಷ್ಯಾದ ಅತ್ಯಂತ ವಿಚಿತ್ರವಾಗಿರೋ ದೆವ್ವಗಳ ಮ್ಯೂಸಿಯಂಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ದೆವ್ವಗಳು ನಿಮ್ಮನ್ನು ಹೆದರಿಸೋದಲ್ಲ, ನಿಮ್ಮ ಜೊತೆ ಫೋಟೋ ಪೋಸ್ ಕೂಡ ಕೊಡ್ತವೆ. ಇದು ಮಾಮೂಲಿ ಹಾಂಟೆಡ್ ಹೌಸ್ ಥರ ಅಲ್ಲ. ಇಲ್ಲಿ ಮಲೇಷ್ಯಾ, ಚೈನೀಸ್, ವೆಸ್ಟರ್ನ್ ಜಗತ್ತಿನ ಎಲ್ಲ ಥರ ದೆವ್ವಗಳ ಇನ್ಫಾರ್ಮೇಷನ್ ಜೊತೆಗೆ ಸಿಕ್ಕಾಪಟ್ಟೆ ಇಂಟರಾಕ್ಟಿವ್ ಕೂಡ ಇದೆ. ಇಲ್ಲಿ ನೀವೇನಾದರೂ ಯುನೀಕ್ ಆಗಿ ಟ್ರೈ ಮಾಡಬೇಕು, ಏನಾದರೂ ಹೊಸದಾಗಿ ಮಾಡಬೇಕು ಅಂತಿದ್ರೆ ಇಲ್ಲಿ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಫನ್ ಆಗಿತ್ತು.